ಹಾಯ್ ಹಲೋ ನಮಸ್ತೆ ಮ್ಯಾಥ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ನೋಡ್ತಾ ಇರುವಂತಹ ಪ್ರತಿಯೊಬ್ಬ ಕನ್ನಡಿಗನಿಗೆ ಹಾಗೆ ನನ್ನ ಪ್ರೀತಿಯ ಸೆಕೆಂಡ್ ಪಿ ಯು ವಿದ್ಯಾರ್ಥಿಗಳಿಗೆ ನನ್ನ ಪ್ರೀತಿಯ ಸೆಕೆಂಡ್ ಪಿ ಯು ಗೆಳೆಯರಿಗೆ ಸ್ವಾಗತ. ಹೇಗಿದ್ದೀರಿ ಎಲ್ರು? ಐ ಹೋಪ್ ದಟ್ ಎವ್ರಿ ಒನ್ ಆರ್ ಹ್ಯಾಪಿ, ಹೆಲ್ತಿ ಅಂಡ್ ಸೇಫ್. ಡಿಫ್ರೆನ್ಸಿಯೇಷನ್ ಚಾಪ್ಟರ್ ಇದ್ವಿ. ವಿ ಆರ್ ಗೋಯಿಂಗ್ ಟು ಲರ್ನ್ ಇನ್ ದಿಸ್ ವಿಡಿಯೋ. ವಿ ಆರ್ ಗೋಯಿಂಗ್ ಟು ಲರ್ನ್ ಪ್ಯಾರಾಮೆಟ್ರಿಕ್ ಡಿಫ್ರೆನ್ಸಿಯೇಷನ್ ಅಂಡ್ ಫೈಂಡಿಂಗ್ ಸೆಕೆಂಡ್ ಆರ್ಡರ್ ಡೆರಿವೇಟಿವ್. ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ತುಂಬಾ ಈಸಿಯಾಗಿ ಆಗೋಗುತ್ತೆ. ಲೆಟ್ಸ್ ನಾಟ್ ವರಿ ಅಬೌಟ್ ದಟ್, ಬಟ್ ಲೆಟ್ಸ್ ವರಿ ಅಬೌಟ್ ಇಂಪಾರ್ಟೆಂಟ್ ಟೈಪ್ ಆಫ್ ಫಂಕ್ಷನ್, ದಟ್ ಈಸ್ ಪ್ಯಾರಾಮೆಟ್ರಿಕ್ ಫಂಕ್ಷನ್. ಈಗ ಈ ಪ್ಯಾರಾಮೆಟ್ರಿಕ್ ಅಂದ್ರೆ ಏನು ಅಂತ ಫಸ್ಟ್ ಅರ್ಥ ಮಾಡ್ಕೊಳ್ಳೋಣ. ಪ್ಯಾರಾಮೆಟ್ರಿಕ್, ಪ್ಯಾರಾಮೀಟರ್, ಆ ವರ್ಡ್ ನಿಮಗೆ ಗೊತ್ತಿರುತ್ತೆ. ಸೊ ಆ ವರ್ಡ್ಗೂ ಈ ಫಂಕ್ಷನ್ಗೂ ಒಂದು ಚಿಕ್ಕ ರಿಲೇಷನ್ ಇದೆ. ಓಕೆ, ಸೊ ಬಟ್ ಬಿಫೋರ್ ದಟ್, ಜನರಲಿ ನಮಗೆ ಫಂಕ್ಷನ್ ಯಾವ ತರ ಇರುತ್ತೆ? ಇಫ್ ಯು ಸಿ ದ ಫಂಕ್ಷನ್ ಇಸ್ ಆಲ್ವೇಸ್ ಗಿವನ್ ಆಸ್ y ಇಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್. ಕರೆಕ್ಟಾ? ಇದರಲ್ಲಿ y ನ ಏನಂತ ಕರಿತೀವಿ? y ಇಸ್ ಡಿಪೆಂಡೆಂಟ್ ವೇರಿಯಬಲ್ ಬಿಕಾಸ್ ಇಟ್ ಈಸ್ ಡಿಪೆಂಡೆಂಟ್ ಆನ್ ಎಕ್ಸ್. ಎಕ್ಸ್ ಇಸ್ ಕಾಲ್ಡ್ ಇಂಡಿಪೆಂಡೆಂಟ್ ವೇರಿಯಬಲ್. ನಾವು ಡೆರಿವೇಟಿವ್ ಫೈಂಡ್ ಮಾಡಬೇಕು ಅಂದ್ರೆ ಇಟ್ ಈಸ್ ಆಲ್ವೇಸ್ ಡಿಪೆಂಡೆಂಟ್ ವೇರಿಯಬಲ್ ವಿತ್ ರೆಸ್ಪೆಕ್ಟ್ ಟು ಇಂಡಿಪೆಂಡೆಂಟ್ ವೇರಿಯಬಲ್. ಅದಕ್ಕೆ ನಮಗೆ ಏನ್ ಬರ್ತಾ ಇದೆ ಆನ್ಸರು? ಎವ್ರಿ ಟೈಮ್ ವಿ ಡಿಫ್ರೆನ್ಶಿಯೇಟೆಡ್ ಆರ್ ಫೌಂಡ್ ದ ಡೆರಿವೇಟಿವ್, ನಮಗೆ dy ಬೈ ಡಿ ಎಕ್ಸ್ ಬರ್ತಾ ಇತ್ತು. ರೈಟ್? y ಇನ್ ಟರ್ಮ್ಸ್ ಆಫ್ ಎಕ್ಸ್ ಕೊಟ್ಟಾಗ ಈ ಫಾರ್ಮ್ ಬರ್ತಾ ಇತ್ತು. ಬಟ್ ಸಪೋಸ್ y ಇನ್ ಟರ್ಮ್ಸ್ ಆಫ್ ಎಕ್ಸ್ ಇಲ್ಲ, ಬಟ್ ಸ್ಟಿಲ್ ವಿ ನೀಡ್ ಟು ಫೈಂಡ್ dy ಬೈ ಡಿ ಎಕ್ಸ್ ಅಂದರೆ, ಅಥವಾ y ಬೇರೆ ಯಾವುದೋ ವೇರಿಯಬಲ್ ಟರ್ಮ್ಸ್ ಅಲ್ಲಿ ಇದೆ ಅಂದ್ರೆ ಏನ್ ಮಾಡಬೇಕು? ಸಪೋಸ್ ಸಮಥಿಂಗ್ ಲೈಕ್ ದಿಸ್. ಇವಾಗ ಏನ್ ಮಾಡ್ತೀನಿ ನಾನು? y ಇಸ್ ಈಕ್ವಲ್ ಟು ಎಕ್ಸ್ ಬೇಡ, ಎಕ್ಸ್ ಬದಲು ಬೇರೆ ಯಾವ್ದಾದ್ರು ಡಿಫೈನ್ ಮಾಡ್ತೀನಿ. ಲೆಟ್ ಮಿ ಟೇಕ್ ದ ಫಂಕ್ಷನ್ ಆಸ್ ಎಫ್ ಆಫ್ ಟಿ. ಯಾವುದೋ ಒಂದು ವೇರಿಯಬಲ್ ಇರಬೇಕಲ್ವಾ? y ಶುಡ್ ಬಿ ಡಿಪೆಂಡೆಂಟ್ ಆನ್ ಸಮಥಿಂಗ್ ಬಿಕಾಸ್ y ಇಸ್ ಅ ಫಂಕ್ಷನ್. ಫಂಕ್ಷನ್ಗೆ ಒಂದು ವೇರಿಯಬಲ್ ಬೇಕೇ ಬೇಕು, ರೈಟ್? ಸೊ ನಾವು ಟಿ ಇಸ್ ದ ಇಂಡಿಪೆಂಡೆಂಟ್ ವೇರಿಯಬಲ್, y ಇಸ್ ಅ ಡಿಪೆಂಡೆಂಟ್ ವೇರಿಯಬಲ್, ರೈಟ್? ಸೊ ಇದನ್ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನ್ ಬರುತ್ತೆ? ಡಿಪೆಂಡೆಂಟ್ ವಿತ್ ರೆಸ್ಪೆಕ್ಟ್ ಟು ಇಂಡಿಪೆಂಡೆಂಟ್ ಯಾವಾಗಲೂ ಡಿಫ್ರೆನ್ಶಿಯೇಟ್ ಮಾಡಬೇಕು, dy ಬೈ ಡಿ ಟಿ ಬರುತ್ತೆ. ಆ ಫಂಕ್ಷನ್ ಏನಾರ ಇರಲಿ, ಲೆಟ್ಸ್ ನಾಟ್ ವರಿ ಅಬೌಟ್ ದ ಫಂಕ್ಷನ್ ನಾವು, ಲೆಟ್ಸ್ ವರಿ ಅಬೌಟ್ ದ ಡಿರೈವೇಟಿವ್ ನಾವು. ನೆಕ್ಸ್ಟ್ ಏನ್ ಮಾಡ್ತಾರೆ? ಎಕ್ಸ್ ಕೊಡ್ತಾರೆ, ಎಕ್ಸ್ ಇಸ್ ಈಕ್ವಲ್ ಟು ಜಿ ಆಫ್ ಟಿ ಅಂತ ಬರಿತೀವಿ. ಇದೇ ಬೇರೆ ಫಂಕ್ಷನ್, ಇದೇ ಬೇರೆ ಫಂಕ್ಷನ್. ಎಕ್ಸ್ ಇಸ್ ಈಕ್ವಲ್ ಟು ಜಿ ಆಫ್ ಟಿ ಇಸ್ ಅ ಡಿಫರೆಂಟ್ ಫಂಕ್ಷನ್, ಅದೇ ಬೇರೆ. ಬಟ್ ಇದನ್ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನ್ ಸಿಗುತ್ತೆ ನಿಮ್ಗೆ? ಯು ಆರ್ ಗೋಯಿಂಗ್ ಟು ಗೆಟ್ ಡಿ ಎಕ್ಸ್ ಬೈ ಡಿಪೆಂಡೆಂಟ್ ವಿತ್ ರೆಸ್ಪೆಕ್ಟ್ ಟು ಇಂಡಿಪೆಂಡೆಂಟ್, ಡಿ ಎಕ್ಸ್ ಬೈ ಡಿ ಟಿ ಸಿಗುತ್ತೆ. ಬಟ್ ಒಂದು ಥಿಂಗ್ ಅಬ್ಸರ್ವ್ ಮಾಡ್ಬೇಕು ನೀವು, ದಟ್ both the functions are given with respect to the same parameter. So illi t ಏನಿದೆ, that is your parameter. It is the same parameter which is being used. ಅದಕ್ಕೆ ಇದನ್ನ ಏನಂತ ಕರೀತಾರೆ? ಪ್ಯಾರಾಮೀಟರ್. ಓಕೆ, ಸೇಮ್ ಒಂದೇ ವಿತ್ ರೆಸ್ಪೆಕ್ಟ್ ಟು ದ ಸೇಮ್ ಪ್ಯಾರಾಮೀಟರ್ ಕೊಡ್ತಾರೆ. ಈ ಎಕ್ಸಾಂಪಲ್ ಅಲ್ಲಿ ಯಾವುದು ಪ್ಯಾರಾಮೀಟರ್? ದಟ್ ಇಸ್ ಟಿ. So this t is called as parameter. Since they are being used in a function, ಅದನ್ನ parametric functions ಅಂತ ಕರೀತಾರೆ, ರೈಟ್? ಈ ತರ ಬಂದಾಗ ಏನ್ ಮಾಡಬೇಕು? ಸಿಂಪಲ್. ಫಸ್ಟ್ ಸ್ಟೆಪ್ ಆಲ್ರೆಡಿ ತೋರಿಸಿದೀನಿ. y ವಿತ್ ರೆಸ್ಪೆಕ್ಟ್ ಟು ದ ಇಂಡಿಪೆಂಡೆಂಟ್ ವೇರಿಯಬಲ್, ಅದನ್ನ ಫೈಂಡ್ ಮಾಡಬೇಕು. ದಿಸ್ ಇಸ್ ಯೋರ್ ಫಸ್ಟ್ ಸ್ಟೆಪ್. ಫೈಂಡ್ dy ಬೈ ಡಿ ಟಿ ಅಂಡ್ dx ಬೈ ಡಿ ಟಿ, ಎರಡನ್ನೂ ಫೈಂಡ್ ಮಾಡಿ. ಬಟ್ ಫೈನಲ್ ಆನ್ಸರ್ ನಿಮ್ಗೆ ಏನ್ ಬೇಕು? ಫೈನಲ್ ಆನ್ಸರ್ ನಿಮ್ಗೆ dy ಬೈ ಡಿ ಎಕ್ಸ್ ಬೇಕು. ಇದನ್ನ ಸೆಕೆಂಡ್ ಸ್ಟೆಪ್ ಅಲ್ಲಿ ಫೈಂಡ್ ಮಾಡ್ತೀರಾ. ಫಸ್ಟ್ y ಇಸ್ ಈಕ್ವಲ್ ಟು ಸಮಥಿಂಗ್, x ಇಸ್ ಈಕ್ವಲ್ ಟು ಸಮಥಿಂಗ್ ಫೈಂಡ್ ಮಾಡಿದ್ಮೇಲೆ ಸೆಕೆಂಡ್ ಸ್ಟೆಪ್ ಏನ್ ಮಾಡ್ಬೇಕು? ಲೆಟ್ಸ್ ಸಿಂಪಲ್. ನಿಮಗೆ ಬೇಕಾಗಿರೋ dy ಬೈ ಡಿ ಎಕ್ಸ್ ಅಲ್ವಾ? ಈಗ ಯೋಚನೆ ಮಾಡಿ, ಸಮಥಿಂಗ್ ಇಸ್ ಸೇಮ್ ಇನ್ ಬೋತ್ ದ ಡೆರಿವೇಟಿವ್ಸ್. ಡಿನಾಮಿನೇಟರ್ ನೋಡಿ, ಇಲ್ಲೂ ಡಿ ಬೈ ಡಿ ಟಿ ಇದೆ, ಇಲ್ಲೂ ಡಿ ಟಿ ಇದೆ, ಇಲ್ಲೂ ಡಿ ಟಿ ಇದೆ, ರೈಟ್? ನಿಮಗೆ ಬೇಕಾಗಿರೋದು ನ್ಯೂಮರೇಟರ್ ಅಲ್ಲಿ ಇದೆ ಅಲ್ವಾ? ಸೊ ನೀವೇನ್ ಮಾಡ್ತೀರಾ? ಯು ಕ್ಯಾನ್ ಜಸ್ಟ್ ರೈಟ್ ಇಟ್ ಆಸ್ dy ಬೈ ಡಿ ಟಿ ಹೋಲ್ ಡಿವೈಡೆಡ್ ಬೈ dx ಬೈ ಡಿ ಟಿ. ಅಂದ್ರೆ ನಿಮ್ ಡಿರೈವೇಟಿವ್ ಫೈಂಡ್ ಮಾಡಿದ್ಮೇಲೆ ಅದ್ರ ವ್ಯಾಲ್ಯೂಸ್ ನ ಈ ತರ ಫ್ರಾಕ್ಷನ್ ತಗೊಂಡ್ರೆ ಎನಿವೇ ದ ಡಿನಾಮಿನೇಟರ್ಸ್ ವಿಲ್ ಗೆಟ್ ಕ್ಯಾನ್ಸಲ್ಡ್. ಸೊ ನಿಮ್ಗೆ ಉಳಿಯೋದು dy ಬೈ ಡಿ ಎಕ್ಸ್. ಓಕೆ, ಒಂದ್ ಸಮ್ ಮಾಡಿದ್ರೆ ಈಸಿಯಾಗಿ ಅರ್ಥ ಆಗ್ಬೋದು. ಲೆಟ್ ಮಿ ಟೇಕ್ x ಇಸ್ ಈಕ್ವಲ್ ಟು 280 ಅಂಡ್ ಲೆಟ್ ಮಿ ಟೇಕ್ y ಇಸ್ ಈಕ್ವಲ್ ಟು 3t ಸ್ಕ್ವೇರ್. ಯಾವ್ದು ಪ್ಯಾರಾಮೀಟರ್ ಇಲ್ಲಿ? ನಾನು ಟಿ ಯೂಸ್ ಮಾಡಿದೀನಿ, ಅದಕ್ಕೆ ಅಲ್ಲೂ ಟಿ ತಗೊಂಡಿದ್ದೀನಿ. ಸೊ ಫಸ್ಟ್ ಏನ್ ಮಾಡ್ಬೇಕು ನಾವು? ಫಸ್ಟ್ ವಿ ಹ್ಯಾವ್ ಟು ಫೈಂಡ್ dx ಬೈ ಡಿ ಟಿ ಅಂಡ್ dy ಬೈ ಡಿ ಟಿ. dx ಬೈ ಡಿ ಟಿ ಫೈಂಡ್ ಮಾಡಿದ್ರೆ ಏನ್ ಬರುತ್ತೆ? dx by dt is equal to, ನೋಡಿ ಇಲ್ಲಿ 2 ಕಾನ್ಸ್ಟೆಂಟ್, a ಕಾನ್ಸ್ಟೆಂಟ್. ಸೊ ಲೆಟ್ಸ್ ನಾಟ್ ವರಿ ಅಬೌಟ್ ದಟ್. ವೇರಿಯಬಲ್ ಇದೆ ಟಿ ಅಂದ್ರೆ ಟಿ ನ ಮಾತ್ರ ಡಿಫ್ರೆನ್ಶಿಯೇಟ್ ಮಾಡೋಕ್ಕಾಗೋದು. ಸೊ 2a ಇಂಟು 1 ಅಂತ ಬರಿತೀರಿ ಬಿಕಾಸ್ ಟಿ ಅಂಡ್ ಟಿ 1 ಬರುತ್ತೆ, ರೈಟ್? ಐ ವಿಲ್ ಪುಟ್ ಅ ಬಾಕ್ಸ್ ಫಾರ್ ದಿಸ್. ದಿಸ್ ಇಸ್ ದ ಫಸ್ಟ್ ಈಕ್ವೇಶನ್. ಈಗ ಇಲ್ಲೇನ್ ಬರುತ್ತೆ? y ಇಸ್ ಈಕ್ವಲ್ ಟು dy ಬೈ ಇಂಡಿಪೆಂಡೆಂಟ್ ವೇರಿಯಬಲ್ ಟಿ ಇದೆ. ಸೊ dy ಬೈ ಡಿ ಟಿ ಇಸ್ ಈಕ್ವಲ್ ಟು, ಇಲ್ಲೇನ್ ಬರುತ್ತೆ? 3 ಏನು ಮಾಡೋಕ್ಕಾಗಲ್ಲ, ಟಿ ಸ್ಕ್ವೇರ್ ಇಸ್ 2t ಇಂಟು 2t ಬರುತ್ತೆ. So you have got the answer of dy by dt as 60. Next step ಏನ್ ಮಾಡಬೇಕು? ಯೂಸ್ ದಿಸ್ ಫಾರ್ಮ್. ಸೊ dy by dx is equal to, ಏನ್ ಮಾಡ್ಬೇಕು? ಫಸ್ಟ್ dy by dt ಫಸ್ಟ್ ಬರಿಬೇಕು. ವಾಟ್ ಇಸ್ dy by dt? dy by dt is 60 ಡಿವೈಡೆಡ್ ಬೈ, ನೆಕ್ಸ್ಟ್ ಏನ್ ಮಾಡಬೇಕು? dx by dt. dx by dt ಏನು? ಇಟ್ ಇಸ್ 2a. ಓಕೆ, ಸೊ 2 1s 2 3s. ಸೊ ಆನ್ಸರ್ ಏನ್ ಬಂತು? 3t ಡಿವೈಡೆಡ್ ಬೈ ಏನ್ ಬಂತು?
ದಿಸ್ ಈಸ್ ಆರ್ ಆನ್ಸರ್. ಓಕೆ, ಸೊ ಅರ್ಥ ಆಯ್ತಲ್ಲ? ಫಸ್ಟ್ dx by dt, dy by dt, ನೆಕ್ಸ್ಟ್ dy by dx ಬೇಕು ಅಂದ್ರೆ ಎರಡನ್ನು ಡಿವೈಡ್ ಮಾಡಿ ಯು ಹ್ಯಾವ್ ಗಾಟ್ ಯರ್ ಆನ್ಸರ್. ಸೊ ದಿಸ್ ಇಸ್ ಆಲ್ ಅಬೌಟ್ ದ ಪ್ಯಾರಾಮೆಟ್ರಿಕ್ ಫಂಕ್ಷನ್. ಯಾವ ಸ್ಟೆಪ್ಸ್ ಮಾಡಬೇಕು ಅಂತ ಹೇಳಿದೀನಿ. ನಾವು ಲೆಟ್ಸ್ ಗೋ ಟು ದ ಪ್ರಾಬ್ಲಮ್ ಸಾಲ್ವಿಂಗ್ ಲ್ಯಾಬ್ ಅಂಡ್ ಸಾಲ್ವ್ ದ ಎಕ್ಸರ್ಸೈಸ್ ಪ್ರಾಬ್ಲಮ್ಸ್ ಬೇಸ್ಡ್ ಆನ್ ಪ್ಯಾರಾಮೆಟ್ರಿಕ್ ಫಂಕ್ಷನ್ಸ್. ಈ ತರ ಇದೆ, x is equal to 2at square, y is equal to at power 4. ಆಲ್ರೆಡಿ ನಾನು ಹೇಳಿದ್ದೀನಿ ಏನ್ ಮಾಡಬೇಕು ಅಂತ. ಯು ನೀಡ್ ಟು ಫೈಂಡ್ ವಾಟ್ ಇಸ್ dy by dx, ಬಟ್ ಫಂಕ್ಷನ್ ಬೇರೆ ವೇರಿಯಬಲ್ ಅಲ್ಲಿ ರೆಪ್ರೆಸೆಂಟ್ ಆಗಿರುತ್ತೆ. ಸೊ ನಾವು ವಾಟ್ ಐ ಆಮ್ ಗೋಯಿಂಗ್ ಟು ಡೂ ಇಸ್ ಐ ಆಮ್ ಗೋಯಿಂಗ್ ಟು ಲುಕ್ ಅಟ್ ದ ಫಂಕ್ಷನ್. ಇಲ್ಲೂ t ಇದೆ, ಇಲ್ಲೂ t ಇದೆ, ವಿಚ್ ಮೀನ್ಸ್ ಐ ಹ್ಯಾವ್ ಟು ಫೈಂಡ್ dy by dt ಡಿವೈಡೆಡ್ ಬೈ dx by dt, ರೈಟ್? ಸೊ ಏನ್ ಮಾಡ್ತೀನಿ ಇವಾಗ? ಸಿಂಪಲ್, x is equal to 2at square. I will differentiate with respect to t. dx by dt is equal to, both of them are anyway constant. So 2 ಏನ್ ಹಂಗೆ ಇಟ್ಕೋತೀನಿ into d by dt of t square ಮಾಡ್ತೀನಿ. The variables are same. So ಏನ್ ಬರುತ್ತೆ? 2a into t square ನ ಏನಂತ ಬರಿಬಹುದು? 2t ಅಂತ ಬರಿಬಹುದು. Therefore dx by dt is equal to 4at. ಇದಕ್ಕೊಂದು ಬಾಕ್ಸ್ ಹಾಕ್ತೀನಿ. We are ready with our first part, equation number 1. ನೆಕ್ಸ್ಟ್ ಏನ್ ಮಾಡ್ತೀನಿ? y is equal to a into t to the power 4. ಸೇಮ್ ವೇರಿಯಬಲ್ ಇದೆ ಎಲ್ಲೋ. ಸೊ ಐ ಆಮ್ ಗೋಯಿಂಗ್ ಟು ಡಿಫರೆನ್ಶಿಯೇಟ್ y with respect to t. So a is anyway a constant into d by dt of t to the power 4. Both the variables are same. So a into t to the power 4 ಇದ್ರೆ ಏನ್ ಬರಬೇಕು? 4t cube ಬರಬೇಕು. The answer I am going to get here is 4at cube. This is equation number 2. This is dy by dt. Okay. So now ಸಬ್ಸ್ಟಿಟ್ಯೂಟ್ ಮಾಡೋಣ. ಎರಡು ಇಕ್ವೇಶನ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. dy by dx is equal to, ಫಸ್ಟ್ dy by dt ಸಬ್ಸ್ಟಿಟ್ಯೂಟ್ ಮಾಡಬೇಕು. ವಾಟ್ ಇಸ್ ದ ವ್ಯಾಲ್ಯೂ ಆಫ್ dy by dt? 4at cube. 4at cube ಡಿವೈಡೆಡ್ ಬೈ, ನೆಕ್ಸ್ಟ್ dx by dt ಸಬ್ಸ್ಟಿಟ್ಯೂಟ್ ಮಾಡಬೇಕು. ಇಟ್ ಇಸ್ 4at. ಸೊ ಒಂದೇ ಕ್ಯಾನ್ಸಲ್, 1 4 ಕ್ಯಾನ್ಸಲ್, t and t ಸ್ಕ್ವೇರ್ ಬರುತ್ತೆ ಇದು. therefore dy by dx, the answer which we are looking for is t square. This is the answer. Moving on to the next question. x is equal to a cos theta, y is equal to b sin theta. ಸೇಮ್, ಎಲ್ಲದಕ್ಕೂ ಸೇಮ್ ಪ್ರೋಸೆಸ್. x is equal to a cos theta. ಫಸ್ಟ್ ಫಿಗರ್ ಔಟ್ ಯಾವ್ದು with respect to what it is defined ಅಂತ ನೋಡಿ. ಫಸ್ಟ್ x is defined with respect to theta, so I am going to differentiate x with respect to theta. So a is anyway a constant, a into d by d theta of cos theta ಬರುತ್ತೆ. So the answer I am going to get for dx by d theta is equal to minus a into sin theta. Okay, this is my equation number 1. Next, y is equal to b cos theta. Same, illo aste, y is there in terms of theta, so dy by d theta is equal to b into d by d theta of cos theta, which is going to give you the answer as minus b into sin theta. This is dy by d theta. Equation number 2. Next ಏನ್ ಬರಿಬೇಕು? if you want dy by dx, then what should you do? dy by d theta divided by dx by d theta ಮಾಡಬೇಕು. Okay, so what is dy by d theta? From equation number 2 we have it as minus b into sin theta. Same way, x ಏನಿದೆ? x is nothing but minus a into sin theta. So sin theta cancel, ಎರಡನ್ನು ಪ್ಲಸ್ ಮಾಡಿದ್ರೆ ಆನ್ಸರ್ ಏನ್ ಬರುತ್ತೆ? b by a. This is the answer which we are looking for. Next question. x is equal to sin t, y is equal to cos 2t. Okay, ಸ್ವಲ್ಪ ಟ್ರಿಕಿ ಇದೆ ಇದು. x is equal to sin t. This is not tricky. x ಏನ್ ಟ್ರಿಕಿ ಇಲ್ಲ, cos ಸ್ವಲ್ಪ ಯೋಚನೆ ಮಾಡ್ಬೇಕು ನೀವು. Again, x is there with respect to t. So dx by dt is equal to sin ಏನಾಗುತ್ತೆ? cos ಆಗುತ್ತೆ. ಡೈರೆಕ್ಟ್ ಆಗಿ ಬರೀತೀನಿ, cos t ಆಗುತ್ತೆ. equation number 1. ನೆಕ್ಸ್ಟ್ ಕ್ವೆಶ್ಚನ್ ಹೋಗೋದಾದ್ರೆ, y is equal to cos 2t ಅಂತ ಇದೆ, ರೈಟ್? ಸೊ ಅಗೇನ್ y with respect to t ಇದೆ. dy by dt is equal to, ಫಸ್ಟ್ ನಾನು ಪೂರ್ತಿ ಇದನ್ನ ನಾನು ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಮೈನಸ್ ಏನ್ ಬರುತ್ತೆ? ಮೈನಸ್ ಸೈನ್ 2t ಬರುತ್ತೆ ಇಂಟು ಡಿ ಬೈ ಡಿ ಟಿ ಆಫ್ 2t ಮಾಡ್ತೀನಿ. ಓಕೆ, ಅಥವಾ ನೀವು ಡೈರೆಕ್ಟ್ ಆಗಿ a cos a sin ax ಇದ್ರೆ ಏನಾಗುತ್ತೆ? cos ax ಇದ್ರೆ ಏನಾಗುತ್ತೆ? ಡಿಫ್ರೆನ್ಶಿಯೇಷನ್ ನಿಮಗೆ ಡೈರೆಕ್ಟ್ ಆಗಿ ಗೊತ್ತಿದ್ರೆ ಮಾಡ್ಬೋದು, ಗೊತ್ತಿಲ್ಲ ಅಂದ್ರೆ ಇದನ್ನ ಯೂಸ್ ಮಾಡ್ಕೊಳ್ಳಿ, ಕಾಂಪೋಸಿಟ್ ಫಂಕ್ಷನ್ ಅಷ್ಟೇ, ರೈಟ್? ಸೊ ಮೈನಸ್ ಸೈನ್ 2t ಹಾಗೆ ಇರುತ್ತೆ. ಡಿಫ್ರೆನ್ಸಿಯೇಷನ್ ಆಫ್ 2t ಏನಾಗುತ್ತೆ? 2 is a constant again, so into 2 ಇದು ಆಚೆ ಬರುತ್ತೆ, ಇದು 1 ಆಗುತ್ತೆ. ಸೊ ದ ಆನ್ಸರ್ ಐ ಆಮ್ ಗೆಟಿಂಗ್ ಇಸ್ minus 2 sin 2t, which is dy by dt. ಓಕೆ, ದಿಸ್ ಇಸ್ ದ ಸೆಕೆಂಡ್ ಈಕ್ವೇಶನ್. ಈಗ ನೆಕ್ಸ್ಟ್ ತಿರ್ಗಾ ಸೇಮ್, ಎಲ್ಲಾದ್ರಲ್ಲೂ ಸೇಮ್. dy by dx ಬೇಕು ಅಂದ್ರೆ dy by, ಇಲ್ಲಿ ಯಾವ್ದಿರೋದು ವೇರಿಯಬಲ್ ಯಾವ್ದಿರೋದು? dt ಡಿವೈಡೆಡ್ ಬೈ dx by dt.
ಮಾಡಬೇಕು. dy by dt ವ್ಯಾಲ್ಯೂ ಏನು? dy by dt ವ್ಯಾಲ್ಯೂ ಇಸ್ -2 sin 2t ಡಿವೈಡೆಡ್ ಬೈ ಇಲ್ಲಿ ಏನ್ ಬರುತ್ತೆ, ಇಟ್ ಇಸ್ cos 2t, ರೈಟ್? ಈಗ sin 2t ಇದೆ, ದಿಸ್ ಇಸ್ ಲುಕಿಂಗ್ ಲೈಕ್ ಎ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಅಲ್ವಾ? ಸೊ ನಾನು ಏನ್ ಮಾಡ್ತೀನಿ ಇವಾಗ, -2 ಇಂಟು 2 sin t ಇಂಟು cos t ಅಂತ ಬರಿತೀನಿ. ಓಕೆ, ಸೊ ಇದು cos t, ಇದು cos 2t ಅಲ್ಲ. ಓಕೆ, ಹೋಲ್ ಡಿವೈಡೆಡ್ ಬೈ cos t ಅಂತ ಬರಿತೀನಿ, ರೈಟ್? ಈ dx by dt cos t ಅಲ್ವಾ, ಮಿಸ್ cos 2t ಇತ್ತು ಅಷ್ಟೇ. ಈಗ ಇದೆರಡನ್ನು ಕ್ಯಾನ್ಸಲ್ ಮಾಡ್ತೀನಿ. ಸೊ ದ ಆನ್ಸರ್ ಐ ಆಮ್ ಗೆಟಿಂಗ್ ಇಸ್ -4 sin t. ದಿಸ್ ಇಸ್ ದ ಆನ್ಸರ್, ರೈಟ್? ನೆಕ್ಸ್ಟ್ fourth one, x is equal to 4t, y is equal to 4 by t. Okay, x is equal to 4t, t is the variable, dx by dt is equal to 4 ಬರುತ್ತೆ, equation number 1. Next, y is equal to 4 by t ಇದೆ, which means this is nothing but this is in the form of u by v. You have to use the division rule. So dy with respect to ಯಾವ್ದಿದೆ, t ಇದೆ ಅಲ್ವಾ? ಸೊ dy by dt is equal to first ಏನು, v dash u minus u dash v, u dash v minus v dash u. ಓಕೆ, ಸೊ ಏನ್ ಮಾಡ್ತೀನಿ ಇವಾಗ, ಫಸ್ಟ್ dt 4 ನಾನು ಫಸ್ಟ್ ಡಿಫ್ರೆನ್ಶಿಯೇಟ್ ಮಾಡ್ಬಿಡ್ತೀನಿ. ಸೊ t ಇಂಟು ನಾನು 4 ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ d by dt ಆಫ್ 4 ತರ ಕಾಣಿಸುತ್ತೆ, ಮೈನಸ್ 4 ಇಂಟು d by dt ಆಫ್ t ಅಂತ ಬರುತ್ತೆ, ಹೋಲ್ ಡಿವೈಡೆಡ್ ಬೈ t ಸ್ಕ್ವೇರ್, ರೈಟ್? ಸೊ ಇಲ್ಲೇನಾಗುತ್ತೆ, t ಇಂಟು ಕಾನ್ಸ್ಟೆಂಟ್ ಇದೆ 0 ಆಗುತ್ತೆ, -4 ಇಂಟು 1 divided by t square ಆಗುತ್ತೆ. So the answer you are getting is -4 by t square. This is equation number 2. So dy by dx is equal to dy by dt divided by dx by dt. dy by dt value ಏನು, dy by dt is -4 by t square whole divided by dx by dt ಏನು, dx by dt is 4. ಇಲ್ಲಿ ಏನು ಡಿನಾಮಿನೇಟರ್ ಇಲ್ಲ, but still I am going to take it as 1. So cross multiplication easy ಆಗುತ್ತೆ. So 1 and 4, 2 and 3 ಮಾಡಬೇಕು. The same thing can be written as -4 into 1 divided by 4 into t square. So 1 4 cancel ಮಾಡ್ತೀನಿ, -1 by t square ಇದೆ, therefore dy by dx is equal to -1 by t square. This is the answer. Okay, going on to the next question. X is equal to cos theta minus cos 2 theta, right? X is equal to cos theta minus cos 2 theta. Quickly, ಒಂದು ಟರ್ಮ್ ಎಕ್ಸ್ಟ್ರಾ ಆಗ್ತಿದೆ, ಎಕ್ಸ್ಪ್ರೆಷನ್ ಆಗ್ತಿದೆ ಅಷ್ಟೇ. ಅಗೇನ್ ಇಟ್ ಇಸ್ ದೇರ್ ವಿತ್ ರೆಸ್ಪೆಕ್ಟ್ ಟು ಥೀಟಾ, dx by d theta is equal to ಇದು ಒಂದು ಸ್ಟೆಪ್ ಬರೆದ್ಬೋಣ ಸೊ ದಟ್ ಈಸಿಯಾಗಿ ಅರ್ಥ ಆಗುತ್ತೆ. d by d theta ಆಫ್ cos theta minus cos 2 theta. ಈ ತರ u minus v ಇದ್ದಾಗ ಸೆಪರೇಟ್ ಆಗಿ ಡಿಫ್ರೆನ್ಶಿಯೇಟ್ ಮಾಡಿ ಸಬ್ಟ್ರಾಕ್ಟ್ ಮಾಡಿದ್ರು ಆಗುತ್ತೆ. ಸೊ ನಾನು ಏನ್ ಮಾಡ್ತೀನಿ, d by d theta ಆಫ್ cos theta ಫೈಂಡ್ ಮಾಡ್ತೀನಿ ಫಸ್ಟ್, ಮೈನಸ್ d by d theta ಆಫ್ cos 2 theta ಫೈಂಡ್ ಮಾಡ್ತಿದ್ದೀನಿ ಆಫ್ಟರ್ವರ್ಡ್ಸ್, ರೈಟ್? ಈಗ ಏನಾಗುತ್ತೆ, d by d theta ಆಫ್ cos theta ಇಸ್ ಸಿಂಪ್ಲಿ ಮೈನಸ್ sin theta ಮೈನಸ್ ಇಲ್ಲಿ ನೋಡಿ cos a theta ತರ ಇದೆ, ರೈಟ್? ಸೊ ನಾನು ಡೈರೆಕ್ಟ್ ಆಗಿ ಬರಿತೀನಿ, ಇಟ್ ಈಸ್ ನಥಿಂಗ್ ಬಟ್ ಮೈನಸ್ ಆಫ್ 2 sin 2 theta. cos 2 theta ಇದೆ, cos ax is minus a sin ax. ಸೊ a ಜಾಗದಲ್ಲಿ 2 ಇದೆ, ಸೊ minus 2 sin 2 theta, ರೈಟ್? ಸೊ dx by d theta ಎಷ್ಟು ಬರುತ್ತೆ, dx by d theta is equal to minus sin theta, minus into minus ಏನಾಗುತ್ತೆ, ಪ್ಲಸ್ 2 sin 2 theta ಆಗುತ್ತೆ. ಲೆಟ್ ಮಿ ಕಾಲ್ ದಿಸ್ as equation number 1. ನೆಕ್ಸ್ಟ್ y is equal to sin theta minus sin 2 theta. ಓಕೆ, ಸೊ ಫಸ್ಟ್ ಬರ್ದ್ಬೇಡಲ್ವಾ, y is equal to sin theta minus sin 2 theta. So dy by d theta is equal to d by d theta of sin theta minus sin 2 theta. Okay, so answer ಏನ್ ಬರುತ್ತೆ, d by d theta of sin theta minus d by d theta of sin 2 theta. So second one ಹುಷಾರಾಗಿರ್ಬೇಕು because you are getting something else. So d by d theta of sin theta ಏನು, it is cos theta minus sin 2 theta ಇದೆ, ಇವಾಗ sin ax ಇದೆ, this is nothing but minus of 2 cos 2 theta. Okay, ಸೊ ಈಗ ಡಿವೈಡ್ ಮಾಡಿದ್ರೆ ಎರಡೂನು ಏನಾಗುತ್ತೆ, ಐ ವಾಂಟ್ dy by dx ಅಲ್ವಾ, ಸೊ dy by dx is equal to, let me call this as equation dy by d theta. Let me call this as equation number 2. ಸೊ ಈ ಡಿವೈಡ್ ಮಾಡಿದ್ರೆ ಏನಾಗುತ್ತೆ, ಫಸ್ಟ್ dy by d theta ಬರಬೇಕು, ಸೊ cos theta minus 2 cos 2 theta ಇದೆ, ಡಿವೈಡೆಡ್ ಬೈ
ಮೈನಸ್ ಸೈನ್ ಥೀಟಾ ಪ್ಲಸ್ 2 ಸೈನ್ 2 ಥೀಟಾ ಇದೆ. ಓಕೆ, ಸೊ ಮೇ ಬಿ ಎಕ್ಸ್ಪೆಂಡ್ ಮಾಡಿದ್ರೆ 2 ಸೈನ್ ಥೀಟಾ ಕಾಸ್ ಥೀಟಾ ಆಗುತ್ತೆ. ಕಾಸ್ ಇಲ್ಲೇನಾಗುತ್ತೆ, ಇದನ್ನ ನಾವು ಎಕ್ಸ್ಪ್ಯಾಂಡ್ ಮಾಡಿ ಕೂಡ ಬರಿಬಹುದು. ಓಕೆ, ಲೆಟ್ಸ್ ಜಸ್ಟ್ ಎಕ್ಸ್ಪ್ಯಾಂಡ್ ಮಾಡಿದ್ರೆ ಏನಾಗುತ್ತೆ ಇದು, ಮೇ ಬಿ ವಿಲ್ ಜಸ್ಟ್ ಲೀವ್ ಇಟ್ ಹಿಯರ್, ಇಲ್ಲಿಗೆ ಬಿಟ್ರೆ ಸಾಕು ಅಂತ ಅನ್ಸುತ್ತೆ. ಸೊ ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಒನ್. 7th one, x is equal to sin cube t by root of cos 2t, y is equal to cos cube t by root of cos 2t. ನಾನು x ಮಾಡ್ತೀನಿ, ಯು ಕ್ಯಾನ್ ಡೂ ವಿತ್ y. ಸೊ ಸ್ಟಾರ್ಟಿಂಗ್ t ಜೊತೆಗೆ ರೆಪ್ರೆಸೆಂಟ್ ಆಗಿದೆ, dx by dt is equal to sin cube t. ದಿಸ್ ಇಸ್ ಇನ್ ದ ಫಾರ್ಮ್ ಆಫ್ u by v ಫಾರ್ಮ್ ಅಲ್ಲಿ ಇದೆ. ಅಂಡ್ ನೋಡಿ, ನಾನು ಫಸ್ಟ್ ಹೇಳ್ಬಿಡ್ತೀನಿ ನಾನು ಏನ್ ಕನ್ಸಿಡರ್ ಮಾಡ್ತಾ ಇದ್ದೀನಿ ಅಂತ. sin cube t is equal to, ನಾನು ಇದನ್ನ sin t ಹೋಲ್ ಕ್ಯೂಬ್ ಅಂತ ಬರಿತೀನಿ. ಅದೇ ತರ ಸ್ಕ್ವೇರ್ ರೂಟ್ ಆಫ್ ಕಾಸ್ 2t ಇದೆ, ಇದನ್ನ ನಾನು ಕಾಸ್ 2t ಟು ದ ಪವರ್ ಆಫ್ 1/2 ಅಂತ ಬರಿತೀನಿ. ರೈಟ್, ಸೊ ಏನಾಗುತ್ತೆ ಇವಾಗ, ಸೈನ್ ಕ್ಯೂಬ್ ಟಿ ಬೈ ರೂಟ್ ಆಫ್ ಕಾಸ್ 2t ಇದೇನಾಗುತ್ತೆ ಇವಾಗ, ರೂಟ್ ಆಫ್ ಕಾಸ್ 2t ಹಾಗೆ ಬರಿತೀನಿ, ರೂಟ್ ಆಫ್ ಕಾಸ್ 2t ಇಂಟು ಇದನ್ನ ನಾನು ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನಾಗುತ್ತೆ 3 ಸೈನ್ ಸ್ಕ್ವೇರ್ ಟಿ ಆಗುತ್ತೆ ಅಂಡ್ ಕಾಂಪೋಸಿಟ್ ಫಂಕ್ಷನ್ ಬರುತ್ತೆ. ಸೊ ಇಂಟು ಕಾಸ್ ಟಿ. ಓಕೆ, ಮೈನಸ್ ನೆಕ್ಸ್ಟ್ ಏನ್ ಮಾಡ್ಬೇಕು, ಯೂಸ್ ಇಲ್ದೇ ಇರೋ ಕಡೆ ಹಂಗೆ ಬರ್ಕೋತೀನಿ, ಸೈನ್ ಕ್ಯೂಬ್ ಟಿ ಈಗ ಡಿಫ್ರೆನ್ಶಿಯೇಟ್ ಆಫ್ ರೂಟ್ ಆಫ್ ಕಾಸ್ 2t ಮಾಡ್ಬೇಕು. ಅದನ್ನ ಈ ತರ ಬರ್ಕೊಂಡ್ರೆ ಏನಾಗುತ್ತೆ, ಇಂಟು 1/2 ಕಾಸ್ 2t 1/2 ಮೈನಸ್ 1 ಆಗುತ್ತೆ, ವಿಚ್ ಇಸ್ ನಥಿಂಗ್ ಬಟ್ ಮೈನಸ್ 1/2 ಇಂಟು ತಿರ್ಗಾ ಇದನ್ನ ಡಿಫ್ರೆನ್ಶಿಯೇಟ್ ಮಾಡ್ಬೇಕು. ಸೊ ಕಾಸ್ ಇದ್ರೆ ಮೈನಸ್ 2 ಸೈನ್ 2t ಆಗುತ್ತೆ, ಕಾಸ್ ಎ ಎಕ್ಸ್ ಇಸ್ ಮೈನಸ್ ಎ ಸೈನ್ ಎ ಎಕ್ಸ್. ಓಕೆ, ಇಲ್ಲೇ ಈ 2 ಇಲ್ಲೇ ತೆಗೆದಾಕ್ಬಿಡ್ತೀನಿ, ಸೊ ದಟ್ ನನಗೆ ಪ್ರಾಬ್ಲಮ್ ಆಗಬಾರ್ದು. ಮೈನಸ್ ಇಂಟು ಮೈನಸ್ ನ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಪ್ಲಸ್ ಮಾಡ್ಬಿಡ್ತೀನಿ, ಹೋಲ್ ಡಿವೈಡೆಡ್ ಬೈ ಜಸ್ಟ್ ಕಾಸ್ 2t ಬರಿತೀನಿ, ಬಿಕಾಸ್ ಕಾಸ್ 2t ರೂಟ್ ಕಾಸ್ ಹೋಲ್ ಸ್ಕ್ವೇರ್ ಆಗುತ್ತೆ, ಜಸ್ಟ್ ಕಾಸ್ 2t ಬರುತ್ತೆ. ಸೊ ಈಸ್ ಈಕ್ವಲ್ ಟು, ಈಗ ಏನ್ ಮಾಡ್ಬೇಕು, ರೂಟ್ ಆಫ್ ಕಾಸ್ 2t ಇಂಟು 3 ಸೈನ್ ಸ್ಕ್ವೇರ್ ಟಿ ಕಾಸ್ ಟಿ. ಓಕೆ, ಮೈನಸ್ ಇಂಟು ಮೈನಸ್ ಫಸ್ಟ್ ತಗೊಂಡ್ಬಿಡ್ತೀನಿ, ಪ್ಲಸ್ ಇಲ್ಲಿರೋ ಮೈನಸ್ ಇಲ್ಲಿಗೆ ಬಂದ್ಬಿಡ್ತು, ಮುಗೀತು, ಅದ್ರ ಕೆಲಸ ಮುಗೀತು. ಸೈನ್ ಕ್ಯೂಬ್ ಟಿ. ಓಕೆ, ನೆಗೆಟಿವ್ ಪವರ್ ಇದೆ, ಸೊ ನೆಗೆಟಿವ್ ಪವರ್ ನ ನಾರ್ಮಲ್ ಆಗಿ ಬರಿಬೇಕು ಅಂದ್ರೆ ಕಾಸ್ ಟಿ ಟು ದ ಪವರ್ 1/2 ಆಗುತ್ತೆ. ಅದೇ ಕಾಸ್ ಟಿ ಟು ದ ಪವರ್ 1/2 ನಾನು ರೂಟ್ ಕಾಸ್ ಟಿ ಅಂತಾನು ಬರಿಬಹುದು. ಸೊ ಡಿವೈಡೆಡ್ ಬೈ ರೂಟ್ ಆಫ್ ಕಾಸ್ 2t ಅಂತ ಬರಿತೀನಿ, ಇಂಟು ಸೈನ್ 2t ಅಂತ ಬರಿತೀನಿ. ಈಗ ನೋಡಿ, ಒಂದಕ್ಕೆ ಡಿನಾಮಿನೇಟರ್ ಬೇರೆ ಇದೆ, ಇನ್ನೊಂದಕ್ಕೆ ಬೇರೆ ಇದೆ, ಆಬ್ವಿಯಸ್ಲಿ ಹೋಲ್ ಡಿವೈಡೆಡ್ ಬೈ ಕಾಸ್ 2t, ಆಕ್ಚುಯಲ್ ಡಿನಾಮಿನೇಟರ್ ಮರಿಬಾರ್ದು. ರೈಟ್, ಈಗ ಇದನ್ನ ಎರಡನ್ನು ಸೇಮ್ ಮಾಡಕ್ಕೆ ಏನ್ ಮಾಡ್ಬೇಕು, ನಾನು ಮಲ್ಟಿಪ್ಲೈ ಮಾಡ್ಬೇಕು, ಎಲ್ ಸಿ ಎಂ ತಗೋಬೇಕು. ಎಲ್ ಸಿ ಎಂ ಏನಾಗುತ್ತೆ, ರೂಟ್ ಆಫ್ ಕಾಸ್ 2t ಆಗುತ್ತೆ, ವಿಚ್ ಮೀನ್ಸ್ ಫಸ್ಟ್ ಟರ್ಮ್ ನಾನು ಮಲ್ಟಿಪ್ಲೈ ಮಾಡ್ಬೇಕು ರೂಟ್ ಕಾಸ್ 2t ನ. ಸೊ ರೂಟ್ ಕಾಸ್ 2t ಸೇಮ್ ನಂಬರ್, ರೂಟ್ ಇದ್ರೆ ಏನಾಗುತ್ತೆ, ನಾರ್ಮಲ್ ಆಗಿ ಬರಿಬಹುದು. ಸೊ ಕಾಸ್ 2t ಇಂಟು 3 ಸೈನ್ ಸ್ಕ್ವೇರ್ ಟಿ ಕಾಸ್ ಟಿ ಪ್ಲಸ್ ಸೈನ್, ಇದು ಸೆಕೆಂಡ್ ಟರ್ಮ್ ಏನು ಚೇಂಜ್ ಆಗಲ್ಲ ಬಿಕಾಸ್ ಆಲ್ರೆಡಿ ಡಿನಾಮಿನೇಟರ್ ಇದೆ, ಸೈನ್ ಕ್ಯೂಬ್ ಟಿ ಇಂಟು ಸೈನ್ 2t ಹೋಲ್ ಡಿವೈಡೆಡ್ ಬೈ, ಇಲ್ಲಿ ನನ್ನ ಹತ್ರ ಇವಾಗ ಕಾಸ್ 2t ಟು ದ ಪವರ್ 1/2 ಇದೆ, ಹೋಲ್ ಡಿವೈಡೆಡ್ ಬೈ ಕಾಸ್ 2t ಟು ದ ಪವರ್ ಆಫ್ 1 ಇದೆ. ಈಗ ನೋಡಿ, ದಿಸ್ ಇಸ್ ದ ಫಸ್ಟ್ ಪಾರ್ಟ್, ಇದು ಸೆಕೆಂಡ್ ಪಾರ್ಟ್, ಇದು ಥರ್ಡ್ ಪಾರ್ಟ್. ಸೊ ಫೋರ್ತ್ ಪಾರ್ಟ್ ಒಂದಿದೆ, ಡಿವೈಡೆಡ್ ಬೈ 1 ಫೋರ್ತ್ ಪಾರ್ಟ್. ನಿಮ್ಗೆ ಹೆಂಗೆ ಮಲ್ಟಿಪ್ಲೈ ಮಾಡ್ಬೇಕು ಗೊತ್ತಿದೆ, ಯಾವಾಗ್ಲೂ 1 ಇಂಟು 4 2 ಇಂಟು 3. ಸೊ ನಾನು ಅದನ್ನ ಅಪ್ಲೈ ಮಾಡಿದ್ರೆ, ಇವಾಗ 2 ಇಂಟು 3 ಅಪ್ಲೈ ಮಾಡಿದ್ರೆ ಏನ್ ಬರುತ್ತೆ ಆನ್ಸರ್, ಏನು ಚೇಂಜ್ ಆಗಲ್ಲ, ಎಲ್ಲ ಹಂಗೆ ಇರುತ್ತೆ. ಕಾಸ್ 2t ಇಂಟು 3 ಸೈನ್ ಸ್ಕ್ವೇರ್ ಟಿ ಕಾಸ್ ಟಿ ಪ್ಲಸ್ ಸೈನ್ ಕ್ಯೂಬ್ ಟಿ ಅಲ್ವಾ, ಸೈನ್ ಕ್ಯೂಬ್ ಟಿ ಪ್ಲಸ್ ಸೈನ್ ಕ್ಯೂಬ್ ಟಿ ಇಂಟು ಸೈನ್ 2t ಹೋಲ್ ಡಿವೈಡೆಡ್ ಬೈ, ಒಂದೇ ಒಂದು ಡಿನಾಮಿನೇಟರ್ ಬರುತ್ತೆ, ಕಾಸ್ 2t ಟು ದ ಪವರ್ ಆಫ್ 3/2 ಇರುತ್ತೆ. ಓಕೆ, ಈಗ ಕಾಮನ್ ತೆಗಿಬಹುದು. ಕಾಮನ್ ತಗೊಳಕ್ಕಿಂತ ಮುಂಚೆ ನಾನು ಈ ಸೈನ್ 2t ನ ಎಕ್ಸ್ಪ್ಯಾಂಡ್ ಮಾಡ್ಬಿಡ್ತೀನಿ, ಸೊ ದಟ್ ನನಗೆ ಒಂದೇ ಒಂದು ಸೈನ್ ಕಾಸ್ ಆ ಟರ್ಮ್ಸ್ ಅಲ್ಲೇ ಇರುತ್ತಲ್ಲ. ಸೊ ಎಕ್ಸ್ಪ್ಯಾಂಡ್ ಮಾಡಿದ್ರೆ ಏನಾಗುತ್ತೆ, ಕಾಸ್ 2t ಇಂಟು 3 ಸೈನ್ ಸ್ಕ್ವೇರ್ ಟಿ ಕಾಸ್ ಟಿ ಪ್ಲಸ್ ಸೈನ್ ಕ್ಯೂಬ್ ಟಿ ಇಂಟು 2 ಸೈನ್ 2t ಏನ್ ಬರೀತೀನಿ ಇವಾಗ, 2 ಸೈನ್ ಟಿ ಕಾಸ್ ಟಿ ಅಂತ ಬರೀತೀನಿ, ಹೋಲ್ ಡಿವೈಡೆಡ್ ಬೈ ಕಾಸ್ 2t ಟು ದ ಪವರ್ ಆಫ್ 3/2. ಓಕೆ, ಈಗ ಕಾಮನ್ ತಗೊಳ್ಳೋಣ. ಕಾಮನ್ ತಗೊಂಡ್ರೆ ನನಗೆ ಏನೇನ್ ಕಾಮನ್ ಸಿಗುತ್ತೆ ಇವಾಗ, ಇಲ್ಲಿ ಸ್ಕ್ವೇರ್ ಇದೆ, ಇಲ್ಲಿ ಸೈನ್ ಸ್ಕ್ವೇರ್ ಇದೆ, ಇಲ್ಲಿ ಕಾಸ್ ಇದೆ, ಇಲ್ಲೂ ಸೈನ್ ಸ್ಕ್ವೇರ್ ಇದೆ, ಇಲ್ಲೂ ಸೈನ್ ಸ್ಕ್ವೇರ್ ಇದೆ ಅಂಡ್ ಇಲ್ಲಿ ಕಾಸ್ ಇದೆ. ಸೊ ಎಲ್ಲ ಕಾಮನ್ ತಗೊಂಡ್ರೆ ನನಗೆ ಏನೇನ್ ಕಾಮನ್ ಬರುತ್ತೆ, ಸೈನ್ ಸ್ಕ್ವೇರ್ ಟಿ ಕಾಮನ್ ಬರುತ್ತೆ, ಕಾಸ್ ಟಿ ಕಾಮನ್ ಬರುತ್ತೆ. ಸೊ ಇಷ್ಟನ್ನು ಕಾಮನ್ ತಗೊಂಡ್ ಮಿಕ್ಕಿರೋದು ಬರೆದ್ರೆ ಸ್ಟಾರ್ಟಿಂಗ್ ಅಲ್ಲಿ 3 ಕಾಸ್ 2t ಮಾತ್ರ ಉಳ್ಕೊಳ್ಳುತ್ತೆ, ಪ್ಲಸ್ ಇಲ್ಲೇನು ಉಳಿಯುತ್ತೆ, 2 ಇದೆ ಕಾನ್ಸ್ಟೆಂಟ್, 2 ಇಂಟು ಸೈನ್ ಸ್ಕ್ವೇರ್ ಟಿ ಬರುತ್ತೆ, ಹೋಲ್ ಡಿವೈಡೆಡ್ ಬೈ ಕಾಸ್ 2t ಟು ದ ಪವರ್ ಆಫ್ 3/2 ಬರುತ್ತೆ.
ದಿಸ್ ಇಸ್ ವಾಟ್ ಇದೇನಿದು dx by dt. ದಿಸ್ ಇಸ್ ಈಕ್ವೇಶನ್ ನಂಬರ್ 1. ತಿರ್ಗಾ dy by dt ಮಾಡಿದ್ರೆ ತಲೆ ಕೆಡುತ್ತೆ. ಸೊ ಯು ಟ್ರೈ ಆನ್ಸರ್ ಏನ್ ಬರುತ್ತೆ ಅಂತ ಬರ್ದಿದ್ದೀನಿ. ಅಂಡ್ ಆಬ್ವಿಯಸ್ಲಿ ಇವಾಗ ನೆಕ್ಸ್ಟ್ ಸ್ಟೆಪ್ ಏನ್ ಮಾಡ್ಬೇಕು, ನಾನು dy by dx ಫೈಂಡ್ ಮಾಡ್ಬೇಕು. ಸೊ dy by dx ಬೇಕು ಅಂದ್ರೆ ಡಿನಾಮಿನೇಟರ್ ಏನಿದೆ ನೋಡಿ ಎರಡರದು, ವರಿ ಓನ್ಲಿ ಅಬೌಟ್ ದ ಡಿನಾಮಿನೇಟರ್. cos 2t to the power 3/2 ಹೋಲ್ ಡಿವೈಡೆಡ್ ಬೈ ಇಲ್ಲಿ ಏನೋ ಬರುತ್ತೆ. ಅಗೇನ್ ಡಿನಾಮಿನೇಟರ್ ಇಸ್ cos 2t to the power of 3/2 ಅಲ್ವಾ. ಸೊ ಆಬ್ವಿಯಸ್ಲಿ ಇದೆರಡು ಕ್ಯಾನ್ಸಲ್ ಆಗುತ್ತೆ. ಮಿಕ್ಕಿರೋದನ್ನ ಮಾತ್ರ ಬರಿತೀನಿ. ಸೊ ಮಿಕ್ಕಿರೋದೇನು, ಫಸ್ಟ್ dy ಬರಿಬೇಕು. sin t cos square t into 2 cos square t minus 3 cos 2t whole divided by ಏನ್ ಬರುತ್ತೆ ನೆಕ್ಸ್ಟ್, sin square t into cos t into 3 cos 2t plus 2 sin square t. ಓಕೆ, ಏನೇ ಕ್ಯಾನ್ಸಲ್ ಆಗುತ್ತೆ, ಸೈನ್ ಇಲ್ಲೊಂದು ಹೋಗುತ್ತೆ, ಕಾಸ್ ಇಲ್ಲೊಂದು ಹೋಗುತ್ತೆ. ಸೊ ಏನ್ ಉಳಿದಿದೆ ಇವಾಗ, dy by dx ಏನ್ ಉಳಿದಿದೆ ಇವಾಗ, ಸಿಂಪಲ್ dy by dx ಇನ್ನೊಂದು ಎರಡು ಸ್ಟೆಪ್ ಅಲ್ಲಿ ನಿಮ್ಗೆ ಆನ್ಸರ್ ರೆಡಿ ಇರುತ್ತೆ. dy by dx is equal to cos t into 2 cos square t ಮೈನಸ್, ಇಲ್ಲಿ ಏನ್ ಎಕ್ಸ್ಟ್ರಾ ಮಾಡಕ್ಕಾಗಲ್ಲ ನಿಮಗೆ, ಮ್ಯಾಕ್ಸ್ ಟು ಮ್ಯಾಕ್ಸ್ ನೀವು ಕಾಸ್ಟ್ ಎಕ್ಸ್ಪ್ಯಾಂಡ್ ಮಾಡ್ಬೋದು. ಸೊ ಮೈನಸ್ 3 ಇಂಟು ಕಾಸ್ಟ್ ಏನಂತ ಬರೀತೀನಿ ಇಲ್ಲಿ 2 cos square t minus 1 ಅಂತ ಬರೀತೀನಿ. ಓಕೆ, ಹೋಲ್ ಡಿವೈಡೆಡ್ ಬೈ ಕೆಳಗಡೆ sin t ಇದೆ. ಸೊ sin t ಇಂಟು 3 ಇಂಟು, ಈಗ ನೋಡಿ ಇಲ್ಲಿ ಸೈನ್ ಇದೆ, ಮೇಲ್ಗಡೆ ಕಾಸ್ ಇತ್ತು, ಅದಕ್ಕೆ ವಿತ್ ಟರ್ಮ್ಸ್ ಆಫ್ ಕಾಸ್ ನ ಎಕ್ಸ್ಪ್ಯಾಂಡ್ ಮಾಡಿದೆ. ಡಿನಾಮಿನೇಟರ್ ಅಲ್ಲಿ ಸೈನ್ ಇದೆ, ಸೊ ಇನ್ ಟರ್ಮ್ಸ್ ಆಫ್ ಸೈನ್ ನ ಎಕ್ಸ್ಪ್ಯಾಂಡ್ ಮಾಡಿದ್ರೆ 1 ಮೈನಸ್ 2 sin ಸ್ಕ್ವೇರ್ t ಬರುತ್ತೆ ಪ್ಲಸ್ 2 sin ಸ್ಕ್ವೇರ್ t ಬರುತ್ತೆ. ಓಕೆ, ಈಗೆಲ್ಲ ಮಲ್ಟಿಪ್ಲೈ ಮಾಡೋಣ. ಮಲ್ಟಿಪ್ಲೈ ಮಾಡಿದಾಗ ಏನಾಗುತ್ತೆ, ಕಾಸ್ ಟಿ ಹಂಗೆ ಇರ್ಲಿ, ಸೈನ್ ಟಿ ಹಂಗೆ ಇರ್ಲಿ. ದೇರ್ ಇಸ್ ಅ ರೀಸನ್, ನಾನು ಏನಕ್ಕೆ ಅದು ಇಟ್ಕೊಂತ ಹಿಂಗ್ ಗೊತ್ತಾಗುತ್ತೆ. 2 cos ಸ್ಕ್ವೇರ್ ಟಿ ಮೈನಸ್ 6 cos ಸ್ಕ್ವೇರ್ ಟಿ ಮೈನಸ್ 1, ಓಕೆ, ಡಿವೈಡೆಡ್ ಬೈ 3 ಮೈನಸ್ 6 sin ಸ್ಕ್ವೇರ್ ಟಿ ಪ್ಲಸ್ 2 sin ಸ್ಕ್ವೇರ್ ಟಿ. ಓಕೆ, ಸೊ ಏನಾಗುತ್ತೆ ಇವಾಗ ತಿರ್ಗಾ ಇಲ್ಲಿ ಇಸ್ ಈಕ್ವಲ್ ಟು ಕಾಸ್ ಟಿ ಡಿವೈಡೆಡ್ ಬೈ ಸೈನ್ ಟಿ ಇಂಟು ಇದೆರಡು ಹೋದ್ರೆ ಏನಾಗುತ್ತೆ, ಮೈನಸ್ 4 cos ಸ್ಕ್ವೇರ್ ಟಿ ಮೈನಸ್ 1 ಬರುತ್ತೆ, ಹೋಲ್ ಡಿವೈಡೆಡ್ ಬೈ ಇಲ್ಲಿ ಏನಾಗುತ್ತೆ 3 ಮೈನಸ್ 4 sin ಸ್ಕ್ವೇರ್ ಟಿ ಬರುತ್ತೆ ವಿತ್ ಅ ಬ್ರಾಕೆಟ್. ಈಗ ಎರಡನ್ನು ಮಲ್ಟಿಪ್ಲೈ ಮಾಡೋಣ. ಮಲ್ಟಿಪ್ಲೈ ಮಾಡಿದ್ರೆ ಏನ್ ಬರುತ್ತೆ, ಈಗ ಮೈನಸ್ ಕಾಮನ್ ತೆಗಿತೀನಿ ಫಸ್ಟ್, ಮೈನಸ್ ಆಚೆ ಇರ್ಲಿ. ಓಕೆ, ಮೈನಸ್ ಆಚೆ ಇದ್ರೆ ಇಲ್ಲಿ ಏನ್ ಬರುತ್ತೆ, 4 cos ಕ್ಯೂಬ್ ಟಿ ಮೈನಸ್ cos ಟಿ ಹೋಲ್ ಡಿವೈಡೆಡ್ ಬೈ ಇಲ್ಲೇನಾಗುತ್ತೆ ಮಲ್ಟಿಪ್ಲೈ ಮಾಡಿದ್ರೆ 3 sin ಟಿ ಮೈನಸ್ 4 sin ಕ್ಯೂಬ್ ಟಿ. ಓಕೆ, ಈಗ ನನಗೆ ಡಿನಾಮಿನೇಟರ್ ಅಲ್ಲಿ ಸ್ವಲ್ಪ ಏನೋ ಒಂದು ಫ್ಲಾಶ್ ಆಗ್ತಿದೆ. ಇದಿಷ್ಟನ್ನ ನೋಡಿದ್ರೆ ದಿಸ್ ಇಸ್ ಲುಕಿಂಗ್ ಲೈಕ್ sin 3x ಅಲ್ವಾ, sin 3x ಇದೆ, ಆ ಫಾರ್ಮುಲಾ ತರ ಬರ್ತಾ ಇದೆ. 3 sin x ಮೈನಸ್ 4 sin ಕ್ಯೂಬ್ x ಅಂತ, ರೈಟ್. ಸೊ ಇಲ್ಲಿ ಟಿ ಇದೆ, ಸೊ ಟಿ ಅಂತ ಬರಿತೀನಿ. ಅಂಡ್ ಇದನ್ನ ನೋಡಿದ್ರೆ ನನಗೆ ಕಾಸ್ 3t ತರ ಅನಿಸ್ತಾ ಇದೆ ಅಲ್ವಾ. ಸೊ ಇವಾಗ ರಿಪ್ಲೇಸ್ ಮಾಡೋಣ. ಇಸ್ ಈಕ್ವಲ್ ಟು ಮೈನಸ್ ಕಾಸ್ 3t ಹೋಲ್ ಡಿವೈಡೆಡ್ ಬೈ sin 3t. ಈಗ ಅವಾಗಿಂದ ಇದನ್ನ ನಾವೇನು ಮಾಡ್ಲಿಲ್ಲ, ಸೊ ಹಂಗೆ ಇತ್ತು. ಈಗ ಏನ್ ಮಾಡ್ತೀನಿ, ಇದನ್ನ ಮೈನಸ್ ಆಫ್ ಕಾಟ್ 3t ಅಂತ ಬರಿತೀನಿ. ಸೊ ದ ಆನ್ಸರ್ ಇಸ್ ಮೈನಸ್ ಕಾಟ್ 3t. x is equal to a secant theta, y is equal to b tan theta. So dx by d theta is equal to secant theta then differentiation a ಹಂಗೆ ಇರುತ್ತೆ, ಸ್ಕೇಲರ್ ಅದು. secant theta is secant theta into tan theta. ಸೇಮ್ ವೇ y ಏನಾಗುತ್ತೆ, dy by d theta is equal to b into secant square theta ಆಗುತ್ತೆ, ರೈಟ್. ಈಗ ನಮ್ಗೆ dy by dx ಬೇಕು. ಸೊ dy by dx is equal to ಏನಾಗುತ್ತೆ, b into secant square theta divided by a into secant theta into tan theta. ಓಕೆ, ಸೊ ಒಂದು ಸೀಕೆಂಟ್ ಕ್ಯಾನ್ಸಲ್ ಆಗುತ್ತೆ. ಅಂಡ್ ಸೀಕೆಂಟ್ ಬೈ ಟ್ಯಾನ್ ಇದೆ, ಗೊತ್ತಿರ್ಲಿ ದಟ್ ಬಿ ಬೈ ಎ ನಾರ್ಮಲ್ ಆಗಿ ಬರಿತೀನಿ. ಈಗ 1 ಬೈ ಸೀಕೆಂಟ್ ನ 1 ಬೈ ಕಾಸ್ ತೀಟಾ ಅಂತ ಬರಿತೀನಿ. ಓಕೆ, ಇಲ್ಲಿ ಟ್ಯಾನ್ ತೀಟಾ ಇದೆ ಅಲ್ವಾ, ಟ್ಯಾನ್ ತೀಟಾ ಕೆಳಗಡೆ ಇದೆ, ವಿಚ್ ಮೀನ್ಸ್ ಸೈನ್ ತೀಟಾ ಬೈ ಕಾಸ್ ತೀಟಾ ಬರೆದ್ರೆ ಸೈನ್ ತೀಟಾ ಕೆಳಗಡೆ ಬರುತ್ತೆ, ಕಾಸ್ ತೀಟಾ ಮೇಲ್ಗಡೆನೆ ಇರುತ್ತೆ, ರೈಟ್. ಸೊ ಎರಡು ಕ್ಯಾನ್ಸಲ್ ಮಾಡ್ತೀನಿ. ಏನ್ ಬರುತ್ತೆ ಆನ್ಸರ್, ಬಿ ಬೈ ಎ ಇಂಟು 1 ಬೈ ಸೈನ್ ತೀಟಾ ಬರುತ್ತೆ. 1 ಬೈ ಸೈನ್ ತೀಟಾ ಏನಂತ ಬರಿಬಹುದು, ಬಿ ಬೈ ಎ ಕೊಸಿಕೆಂಟ್ ತೀಟಾ. ದಿಸ್ ಇಸ್ ದ 9th one. The 8th one, x is equal to a into cos t plus log tan t by 2, y is equal to a sin. Proper standard question ಇದು. ಫಸ್ಟ್ y ದು ಮುಗಿಸ್ಕೋಣ, ಬಿಕಾಸ್ ಒಂದೇ ಸ್ಟೆಪ್ ಅಲ್ಲಿ ಆಗೋಗುತ್ತೆ. y is equal to a sin t.
ಸೊ ವಿತ್ ರೆಸ್ಪೆಕ್ಟ್ ಟು ಟಿ ನಾನು ಡಿಫ್ರೆನ್ಶಿಯೇಟ್ ಮಾಡಬೇಕು. dy by dt is equal to a ಕಾನ್ಸ್ಟೆಂಟ್ ಹಂಗೆ ಇಟ್ಕೋತೀನಿ, a into cos t ಫಸ್ಟ್ ಈಕ್ವೇಶನ್ ಅಂತ ಬರಿತೀನಿ. y ಕೆಲಸ ಮುಗಿದೋಯ್ತು. ನೆಕ್ಸ್ಟ್ ಲೆಟ್ ಸ್ಟಾರ್ಟ್ ವಿತ್ x ಬಿಕಾಸ್ ದಟ್ ಇಸ್ ಇಂಪಾರ್ಟೆಂಟ್. ಡೈರೆಕ್ಟ್ ಆಗಿ dx by dt ಅಂತ ಬರಿತೀನಿ ಇಸ್ ಈಕ್ವಲ್ ಟು a ಹಂಗೆ ಇರ್ತಿಲ್ಲೂನು ಕಾಸ್ ಟಿ ಇದೆ. ಸೊ ಕಾಸ್ ಟಿ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನ್ ಬರುತ್ತೆ, ಮೈನಸ್ ಸೈನ್ ಟಿ ಬರುತ್ತೆ, ಪ್ಲಸ್ ಲಾಗ್ ಆಫ್ ಟ್ಯಾನ್ ಟಿ ಬೈ ಟೂ ಇದೆ. ಸೊ ಫಸ್ಟ್ ಲಾಗ್ ಫಂಕ್ಷನ್ ಡಿಫ್ರೆನ್ಶಿಯೇಟ್ ಮಾಡಿದ್ರೆ 1 by tan t by 2 ಬರುತ್ತೆ, ಇಂಟು ಡಿ ಬೈ ಡಿ ಟಿ ಆಫ್ ಟ್ಯಾನ್ ಟಿ ಬೈ ಟು ಆಗುತ್ತೆ, ಡಿ ಬೈ ಡಿ ಟಿ ಆಫ್ ಟ್ಯಾನ್ ಟಿ ಬೈ ಟು. ಓಕೆ, ಸೊ ಕಂಟಿನ್ಯೂಯಿಂಗ್ ಇಸ್ ಈಕ್ವಲ್ ಟು ಎ ಇಂಟು ಮೈನಸ್ ಸೈನ್ ಟಿ ಪ್ಲಸ್ 1/tan t by 2, okay, into d by dt of tan t by 2 ಇದೆ, that will be secant square t by 2. ತಿರ್ಗಾ ಇಲ್ಲಿ ಬೇರೆ ಏನೋ ಬಂತು, so into d by dt of t by 2 ಬರುತ್ತೆ, which is the next differentiation, is equal to a into minus sin t plus ಈ tan t by 2 ನಾನು sin by cos ತರ ಬರಿತೀನಿ. tan t by 2 ಕೆಳಗಡೆ ಇದೆ, which means sin should be below, ಮೇಲ್ಗಡೆ cos t by 2 ಬರಿತೀನಿ. cos t by 2 divided by sin t by 2 into secant ಇದೆ, secant ನ 1 by cos ಅಂತ ಬರಿಬಹುದು, 1 by cos t by 2 ಬರಿತೀನಿ. ಇದಕ್ಕೆ ಸ್ಕ್ವೇರ್ ಇದೆ, ಸೊ ಆಬ್ವಿಯಸ್ಲಿ ಇದಕ್ಕೂ ಸ್ಕ್ವೇರ್ ಇರಬೇಕು. ಇಂಟು ಡಿ ಬೈ ಡಿ ಟಿ ಆಫ್ ಟಿ ಬೈ 2 ಏನು 1/2. ಓಕೆ, ಈಗ cos t by 2 ಈ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ. ನಾವು ಅಬ್ಸರ್ವ್, ಈ ಪಾರ್ಟ್ ಮಾತ್ರ ಅಬ್ಸರ್ವ್ ಮಾಡಿ, ಇದಿಷ್ಟು ಸೇರಿಸಿದ್ರೆ ನಿಮ್ಗೆ ಯಾವ್ದಾದ್ರು ಒಂದು ಫಾರ್ಮ್ ನಾಪ್ಕ ಆಗ್ಬೇಕು. 2 sin t by 2 ಇಷ್ಟನ್ನು ಮಾತ್ರ ಅಬ್ಸರ್ವ್ ಮಾಡಿ, 2 sin t by 2 cos t by 2, ಇದು ಹಾಫ್ ಆಂಗಲ್ ತರ ಕಾಣಿಸ್ತಾ ಇದೆಯಾ, ಹಾಫ್ ಆಂಗಲ್ ಆಫ್ ವಾಟ್, ಸೈನ್ ಹಾಫ್ ಆಂಗಲ್ ತರ ಕಾಣಿಸ್ತಾ ಇದೆ. ಸೊ ಇವಾಗ ಅದು ಪೂರ್ತಿ a ಇಂಟು ಮೈನಸ್ ಸೈನ್ ಟಿ ಹಾಗೆ ಇರ್ಲಿ, ಪ್ಲಸ್ ಏನ್ ಬರಿತೀನಿ ಇವಾಗ 1 by sin 2t ಬರಿಬೇಕು, ಬಟ್ ಹಾಫ್ ಆಂಗಲ್ ಇದೆ, ದೇರ್ ಫಾರ್ 1 by sin t ಬರಿತೀನಿ. ರೈಟ್, ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಸ್ಟೆಪ್. ಸೊ ನೆಕ್ಸ್ಟ್ ಕಂಟಿನ್ಯೂಯಿಂಗ್, ಹಿಂಗೆ ಕಂಟಿನ್ಯೂ ಮಾಡಿದ್ರೆ ಏನಾಗುತ್ತೆ, ಇಸ್ ಈಕ್ವಲ್ ಟು a ಇಂಟು ಸೈನ್ ಟಿ ಇದೆ, ಇಲ್ಲೂ ಸೈನ್ ಟಿ ಇದೆ, ಸೊ ಮೈನಸ್ ಸೈನ್ ಸ್ಕ್ವೇರ್ ಟಿ ಪ್ಲಸ್ 1 ಡಿವೈಡೆಡ್ ಬೈ ಸೈನ್ ಟಿ ಅಂತ ಬರಿತೀನಿ, ವಿಚ್ ಇಸ್ ಗೋಯಿಂಗ್ ಟು ಗಿವ್ ಮಿ 1 ಮೈನಸ್ ಸೈನ್ ಟಿ ಸ್ಕ್ವೇರ್ ಏನು, ಇಟ್ ಇಸ್ ಕಾಸ್ ಸ್ಕ್ವೇರ್ ಟಿ ಅಲ್ವಾ. ಸೊ ಎ ಇಂಟು ಕಾಸ್ ಸ್ಕ್ವೇರ್ ಟಿ ಡಿವೈಡೆಡ್ ಬೈ ಸೈನ್ ಟಿ ಅಂತ ಬರಿತೀನಿ. ಸೊ ದಿಸ್ ಇಸ್ ದ ಸೆಕೆಂಡ್ ಇಕ್ವೇಶನ್. ಓಕೆ, ಸೊ ಕಂಟಿನ್ಯೂಯಿಂಗ್, ನೆಕ್ಸ್ಟ್ ನಾನು ಏನ್ ಮಾಡ್ತೀನಿ ಇವಾಗ, ನೆಕ್ಸ್ಟ್ ಈಗ ನನಗೆ ಮೇನ್ ಏನ್ ಬೇಕಿತ್ತು ಅದು ಆಲ್ರೆಡಿ ರೆಡಿ ಇದೆ ನನಗೆ ಅಲ್ವಾ. ಸೊ ಲೆಟ್ಸ್ ಜಸ್ಟ್ ಟೇಕ್ ಆಲ್ ದಿಸ್ ಅವೇ, ಇದನ್ನೆಲ್ಲ ತೆಗೆದಾಕಿದ್ರೆ ನನಗೆ ಏನ್ ಬೇಕಿತ್ತು ಎರಡು ಸಿಕ್ಕಿದೆ. ನಾವು ಲೆಟ್ಸ್ ಸಬ್ಸ್ಟಿಟ್ಯೂಟ್ ಬೋತ್ ಆಫ್ ದೆಮ್. ಸೊ ಫಸ್ಟ್ ಮೇಲ್ಗಡೆ ಎ ಕಾಸ್ ಟಿ ಬಂದಿತ್ತು, ಕರೆಕ್ಟ್, ಎ ಇಂಟು ಕಾಸ್ ಟಿ ಬಂದಿತ್ತು, ಓಕೆ, ಹೋಲ್ ಡಿವೈಡೆಡ್ ಬೈ ಎ ಇಂಟು ಕಾಸ್ ಸ್ಕ್ವೇರ್ ಟಿ ಡಿವೈಡೆಡ್ ಬೈ ಸೈನ್ ಟಿ ಇದೆ. ಓಕೆ, ಅಂಡ್ ವಿ ನೋ ಡಿನಾಮಿನೇಟರ್ ಇದೆ, ಡಿನಾಮಿನೇಟರ್ ಶಿಫ್ಟ್ ಆಗುತ್ತೆ. ಸೊ ಇದನ್ನ ಏನ್ ಮಾಡ್ತೀನಿ ನಾನು, ಎ ಇಂಟು ಕಾಸ್ ಟಿ ಡಿವೈಡೆಡ್ ಬೈ ಎ ಇಂಟು ಕಾಸ್ ಸ್ಕ್ವೇರ್ ಟಿ ಅಂತ ಬರಿತೀನಿ, ಇಂಟು ಸೈನ್ ಟಿ ಅಂತ ಬರಿತೀನಿ. ಓಕೆ, ಸೊ ಎ ಅಂಡ್ ಎ ಕ್ಯಾನ್ಸಲ್, ಒಂದು ಕಾಸ್ ಕ್ಯಾನ್ಸಲ್, ಸೈನ್ ಟಿ ಬೈ ಕಾಸ್ ಟಿ ಏನಾಗುತ್ತೆ, ಇಟ್ ಈಸ್ ನಥಿಂಗ್ ಬಟ್ ಟ್ಯಾನ್ ಟಿ. ಸೊ ದಿಸ್ ಇಸ್ ಆರ್ ಆನ್ಸರ್. ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಕ್ವೆಶನ್, ಏನ್ ಬರುತ್ತೆ ನೆಕ್ಸ್ಟ್, ಎಕ್ಸ್ ಇಸ್ ಈಕ್ವಲ್ ಟು ಎ ಕಾಸ್ ಟಿ, ಎ ಕಾಸ್ ಥೀಟಾ, ಎ ಕಾಸ್ ಆಫ್ ಥೀಟಾ. ಸೊ ಲೆಟ್ ಸ್ಟಾರ್ಟ್ ರೈಟ್ ಅವೇ, ಡಿ ಎಕ್ಸ್ ಬೈ ಡಿ ಟಿ ಡೈರೆಕ್ಟ್ ಆಗಿ ಬರಿತೀನಿ, ಬಿಕಾಸ್ ವಿ ಆಲ್ರೆಡಿ ನೋ ದ ಪ್ರೋಸೆಸ್. ಇಸ್ ಈಕ್ವಲ್ ಟು ಎ ಹಂಗೆ ಇರುತ್ತೆ, ಕಾಸ್ ಥೀಟಾ ಏನಾಗುತ್ತೆ, ಇದು ಥೀಟಾ ಆಗುತ್ತೆ, ಮೈನಸ್ ಸೈನ್ ಥೀಟಾ ಪ್ಲಸ್ ಥೀಟಾ ಇಂಟು ಸೈನ್ ಥೀಟಾ ಇದೆ, ಸೊ ಥೀಟಾ ಇಂಟು ಕಾಸ್ ಥೀಟಾ ಪ್ಲಸ್ ಸೈನ್ ಥೀಟಾ ಇಂಟು 1. ಓಕೆ, ಸೊ ದಿಸ್ ಇಸ್ ದ ಫಸ್ಟ್ ಒನ್. ಸೊ ನೆಕ್ಸ್ಟ್ ಇದೇನಾಗುತ್ತೆ, ಇದು ಪ್ಲಸ್ ಥೀಟಾ ಮೈನಸ್ ಥೀಟಾ ಕ್ಯಾನ್ಸಲ್, ಸೊ ಏನ್ ಉಳಿದಿದೆ, ಎ ಇಂಟು ಥೀಟಾ ಡಾಟ್ ಕಾಸ್ ಥೀಟಾ ಉಳಿದಿದೆ. ನೆಕ್ಸ್ಟ್ ವೈ ಇದೆ, ಸೊ ಡಿ ವೈ ಬೈ ಡಿ ಥೀಟಾ ಇಸ್ ಈಕ್ವಲ್ ಟು, ಇಲ್ಲೇನಾಗುತ್ತೆ, ಎ ಇಂಟು ಸೈನ್ ಥೀಟಾ ಇದೆ, ಕಾಸ್ ಥೀಟಾ ಆಗುತ್ತೆ ಇದು, ಮೈನಸ್ ಥೀಟಾ ಇಂಟು ಮೈನಸ್ ಸೈನ್ ಥೀಟಾ, ನೆಕ್ಸ್ಟ್ ಪ್ಲಸ್ ಕಾಸ್ ಥೀಟಾ ಇಂಟು 1 ಆಗುತ್ತೆ, ಅದು ಹಂಗೆ ಇದೆ. ಸೊ ಕಂಟಿನ್ಯೂಯಿಂಗ್ ಇಸ್ ಈಕ್ವಲ್ ಟು, ಇಲ್ಲಿ ಯಾವ್ದಾದ್ರು ಕ್ಯಾನ್ಸಲ್ ಆಗುತ್ತಾ, ಕ್ಯಾನ್ಸಲಿಂಗ್ ಕಾಸ್ ಥೀಟಾ ಮೈನಸ್ ಸೈನ್ ಥೀಟಾ. ಓಕೆ, ಸೊ ಎ ಇಂಟು ಇಲ್ಲೇನಾಗುತ್ತೆ 2 ಕಾಸ್ ಥೀಟಾ ಪ್ಲಸ್ ಥೀಟಾ ಇಂಟು ಸೈನ್ ಥೀಟಾ ಆಗುತ್ತೆ. ಓಕೆ, ಸೊ ಈಗ ಡಿವೈಡ್ ಮಾಡಿದ್ರೆ ಡಿ ವೈ ಬೈ ಡಿ ಥೀಟಾ ಇಸ್ ಈಕ್ವಲ್ ಟು ಏನಾಗುತ್ತೆ, ಎ ಇಂಟು 2 ಕಾಸ್ ಥೀಟಾ ಪ್ಲಸ್ ಥೀಟಾ ಇಂಟು ಸೈನ್ ಥೀಟಾ ಡಿವೈಡೆಡ್ ಬೈ ಎ ಇಂಟು ಥೀಟಾ ಕಾಸ್ ಥೀಟಾ. ಸೊ ಎ ಕ್ಯಾನ್ಸಲ್, ಸೊ ದ ಆನ್ಸರ್ ಇಸ್ 2 cos theta plus theta into sin theta divided by theta into cos theta. We'll go for the next question.
x is equal to a into cos theta plus theta sin theta, y is equal to a sin theta minus theta cos theta. So let's start away. Dx by dt is equal to a into cos theta is minus sin theta plus product rule ಇದೆ ಇಲ್ಲಿ. So theta into cos theta plus sin theta into 1. Okay, minus sin theta plus sin theta cancel ಆಗುತ್ತೆ, which is equal to a into theta dot cos theta ಬರುತ್ತೆ. ಸೇಮ್ ವೇ dy by dt ಏನಾಗುತ್ತೆ, dy by dt is equal to a into sin theta differentiation cos theta ಆಗುತ್ತೆ ಮೈನಸ್ ಆಫ್ theta cos theta ಇದೆ. ಸೊ theta into minus sin theta ಪ್ಲಸ್ cos theta ಏನಾಗುತ್ತೆ, cos theta into 1 ಆಗುತ್ತೆ, cos theta into 1. ಓಕೆ, ಸೊ ಕಂಟಿನ್ಯೂಯಿಂಗ್, ಈಗ ಬ್ರಾಕೆಟ್ ಓಪನ್ ಮಾಡೋಣ. a into cos theta ಮೈನಸ್ ಆಫ್ ಮೈನಸ್ ಏನಾಗುತ್ತೆ, ಪ್ಲಸ್ ಥೀಟಾ ಇಂಟು ಸೈನ್ ಥೀಟಾ ಆಗುತ್ತೆ. ಮೈನಸ್ ಇಂಟು ಪ್ಲಸ್ ವಿಲ್ ಬಿ ಮೈನಸ್ ಕಾಸ್ ಥೀಟಾ. ಸೊ ಮೈನಸ್ ಪ್ಲಸ್ ಕ್ಯಾನ್ಸಲ್ ಆದ್ರೆ dy by dt ಏನ್ ಬರುತ್ತೆ, a ಇಂಟು ಥೀಟಾ ಡಾಟ್ ಸೈನ್ ಥೀಟಾ. ಈಗ ಈಕ್ವೇಶನ್ 2 ಡಿವೈಡೆಡ್ ಬೈ ಈಕ್ವೇಶನ್ 1 ಮಾಡಿದ್ರೆ ಅವರ್ ಆನ್ಸರ್ ಇಸ್ ರೆಡಿ. therefore dy by dx is equal to ಆನ್ಸರ್ ಏನ್ ಬರುತ್ತೆ, a ಇಂಟು ಥೀಟಾ ಡಾಟ್ ಸೈನ್ ಥೀಟಾ divided by a into theta dot cos theta. So a cancel, theta cancel. Answer in barutte tan theta. This is our 10th one. Let's go on to the next question. Next question, if x is equal to root of a sin inverse of t, y is equal to root of a cos inverse of t, then show that dy by dx is equal to minus y by x. Ignore it. X is equal to root of a sin inverse of t. Okay. So the 11th one is like this. If x is equal to root of a sin inverse t, y is equal to root of a cos inverse t, show that dy by dx is equal to minus y by x. So first x ತಗೋತೀನಿ. x is equal to square root of a sin inverse of t. ನೋಡಿ ನನಗೆ ಈ ತರ ರೂಟ್ ಇದ್ದಾಗ ನನಗೆ ಇರಿಟೇಟ್ ಮಾಡುತ್ತೆ. ಸೊ ರೂಟ್ ಹೋಗ್ಸೋದಕ್ಕೆ ಐ ವಿಲ್ ಸ್ಕ್ವೇರ್ ಆನ್ ಬೋತ್ ದ ಸೈಡ್ಸ್. ಸೊ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು a ಇಂಟು ಸೈನ್ ಇನ್ವರ್ಸ್ ಆಫ್ ಟಿ ಬರುತ್ತೆ. ಈಗ ಎರಡು ಕಡೆ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಟಿ. ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಟಿ ಮಾಡಿದ್ರೆ ಏನಾಗುತ್ತೆ, 2x ಇಂಟು dx by dt ಆಗುತ್ತೆ, ವಿಚ್ ಇಸ್ ಈಕ್ವಲ್ ಟು, ಇದು a ಪವರ್ x ಫಾರ್ಮಲ್ ಇದೆ. ಸೊ a ಪವರ್ x ಅಂದ್ರೆ ಏನಾಗುತ್ತೆ, a ಪವರ್ x ಇಂಟು ಲಾಗ್ a ಆಗುತ್ತೆ. ಬಟ್ x ಜಾಗದಲ್ಲಿ ಬೇರೆ ಏನೋ ಇತ್ತು, d by dx ಆಫ್ ಸೈನ್ ಇನ್ವರ್ಸ್ ಆಫ್ ಟಿ ಮಾಡಬೇಕು. ಓಕೆ, ಸೊ ವಿಚ್ ಇಸ್ ಈಕ್ವಲ್ ಟು ಇಲ್ಲೇನಾಗುತ್ತೆ, a ಪವರ್ x ಅಲ್ವಾ. ಸೊ a ಪವರ್ ಸೈನ್ ಇನ್ವರ್ಸ್ ಆಫ್ ಟಿ ಇಂಟು, ಈಗ ನೋಡಿ ಇಲ್ಲಿ ಎಕ್ಸ್ ಕಂಟಿನ್ಯೂ ಮಾಡಿ ಆನ್ ಮಾಡಿದ್ಯಾ? ಓಕೆ, so 11th one, x is equal to root of a sin inverse of t, y is equal to root of a cos inverse of t, show that dy by dx is equal to minus y by x. So x is equal to square root of a sin inverse of t. Then ನನಗೆ ರೂಟ್ ಇದ್ದಾಗ ಇರಿಟೇಟ್ ಆಗುತ್ತೆ. So I'll square on both the sides. So x square is equal to a into sin inverse of t. ಓಕೆ, ಇದಕ್ಕೊಂದು ಬಾಕ್ಸ್ ಹಾಕ್ತೀನಿ, ಮೇ ಬಿ ಎಲ್ಲಾದ್ರೂ ಒಂದ್ ಕಡೆ ಯೂಸ್ ಆಗ್ಬೋದು, ರೈಟ್. ಈಗ ಇದನ್ನ ಡಿಫ್ರೆನ್ಶಿಯೇಟ್ ಮಾಡ್ತೀನಿ. ಅಗೇನ್ ದ ವೇರಿಯಬಲ್ ಇಸ್ ಟಿ, ಸೊ ವಿತ್ ರೆಸ್ಪೆಕ್ಟ್ ಟು ಟಿ ಡಿಫ್ರೆನ್ಶಿಯೇಟ್ ಮಾಡ್ತೀನಿ. 2x ಇಂಟು dx by dt ಬರುತ್ತೆ, ವಿಚ್ ಇಸ್ ಈಕ್ವಲ್ ಟು a sin inverse of t ಇದೆ. ದಿಸ್ ಇಸ್ ನಥಿಂಗ್ ಬಟ್ a ಪವರ್ ಆಫ್ x ಅಲ್ವಾ. a ಪವರ್ ಆಫ್ x ಏನು, a ಪವರ್ ಆಫ್ x ಇಂಟು ಲಾಗ್ a ಅಲ್ವಾ, ಲಾಗ್ a. ಬಟ್ ಇಲ್ಲಿ x ಜಾಗದಲ್ಲಿ ಬೇರೆ ಇದೆ, ವಿಚ್ ಮೀನ್ಸ್ ಕಾಂಪೋಸಿಟ್ ಫಂಕ್ಷನ್ ಆಯ್ತು, d by dt ಆಫ್ ಸೈನ್ ಇನ್ವರ್ಸ್ ಆಫ್ t ಮಾಡಬೇಕು, ರೈಟ್. Continuing, 2x into dx by dt is equal to a power sin inverse of t. ನೋಡಿ ಈ ಇದನ್ನ ನಾನು ಏನೋ ರೆಪ್ರೆಸೆಂಟ್ ಮಾಡಬಹುದು ಇನ್ ಟರ್ಮ್ಸ್ ಆಫ್ x ಅಲ್ವಾ. ಸೊ ಎಕ್ಸ್ ಸ್ಕ್ವೇರ್ ಅಂತ ಬರೀತೀನಿ, ಲಾಗ್ ಎ ಅಂತ ಬರೀತೀನಿ. ಇದನ್ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನಾಗುತ್ತೆ, ಇಂಟು 1 by square root of 1 minus t ಇದೆ. ಸೊ 1 minus t ಸ್ಕ್ವೇರ್ ಆಗುತ್ತೆ. ಓಕೆ, ಸೊ ಎಲ್ಲ ಸೇರ್ಸಿ ಏನಾಗುತ್ತೆ, ಎಕ್ಸ್ ಸ್ಕ್ವೇರ್ ಲಾಗ್ ಎ ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ 1 minus t ಸ್ಕ್ವೇರ್ ಆಗುತ್ತೆ. ನನಗೆ ಆಕ್ಚುಲಿ ಬೇಕಿರೋದು dx by dt, ಬಟ್ ಇಲ್ಲಿ ಏನೋ ಎಕ್ಸ್ಟ್ರಾ ಇದೆ ಅಲ್ವಾ. ಸೊ ಇವಾಗ ಏನಿದೆ ನಮ್ಮ ಹತ್ರ, 2x ಇಂಟು dx by dt is equal to x square log a divided by square root of 1 minus t square ಇದೆ. ಈಗ ಇಲ್ಲಿರೋ x ನ ಶಿಫ್ಟ್ ಮಾಡಿದ್ರೆ ಈ x ಇಲ್ಲಿ 1x ಕ್ಯಾನ್ಸಲ್ ಆಗುತ್ತೆ,
ನನಗೆ ಬೇಕಾಗಿರೋದು ಇದು ಮಾತ್ರ, dx by dt ಮಾತ್ರ ಇರಬೇಕು. ಸೊ ಈ 2 ನ ಕೆಳಗಡೆ ಶಿಫ್ಟ್ ಮಾಡ್ತೀನಿ. dx by dt is equal to x log a divided by 2 into root of 1 minus t square. Equation number 1. ಕಂಟಿನ್ಯೂಯಿಂಗ್. ಇದೇ ತರ ನಾವು y ಮಾಡಿದ್ರೆ ಏನಾಗುತ್ತೆ, y square is equal, ಡೈರೆಕ್ಟ್ ಆಗಿ ಬರೀತೀನಿ, y square is equal to a to the power cos inverse of t. ಸೊ 2y into dy by dx is equal to ಏನಾಗುತ್ತೆ ಇಲ್ಲಿ a power cos inverse of t, ಅದೇನೋ ಬರುತ್ತೆ log of a into ಡಿಫ್ರೆನ್ಶಿಯೇಟ್ ಮಾಡಬೇಕು cos ನ. ಸೊ ದಟ್ ಇಸ್ ನಥಿಂಗ್ ಬಟ್ minus 1 by square root of 1 minus t square. ಸೊ ಎಲ್ಲ ಒಟ್ಟಿಗೆ ಬರೀತೀನಿ. 2y into dy by dx, ಸಾರಿ dy by dt, ಇದು dt ಎಲ್ಲ dt is equal to, ಇದನ್ನ ಏನಂತ ಸಬ್ಸ್ಟಿಟ್ಯೂಟ್ ಮಾಡ್ಬೋದು ಈಗ, y square ಅಂತ ಸಬ್ಸ್ಟಿಟ್ಯೂಟ್ ಮಾಡ್ಬೋದು, log a ಅಂತ ಸಬ್ಸ್ಟಿಟ್ಯೂಟ್ ಮಾಡ್ಬೋದು, ಮೈನಸ್ ಸೈನ್ ಇದೆ ಮೈನಸ್ ಬರಿತೀನಿ, ಸ್ಕ್ವೇರ್ ರೂಟ್ ಆಫ್ 1 ಮೈನಸ್ ಟಿ ಸ್ಕ್ವೇರ್. ದೇರ್ಫೋರ್ ಏನಾಗುತ್ತೆ ಇವಾಗ, ಇನ್ನೊಂದು ಸ್ಲೈಡ್ ಬೇಕಾಗಿಲ್ಲ, ಡೈರೆಕ್ಟ್ ಆಗಿ ಇಲ್ಲೇ ಮುಗಿಸ್ತೀನಿ. dy by dx is equal to, ಆಬ್ವಿಯಸ್ಲಿ ನೋಡಿ ಡಿನಾಮಿನೇಟರ್ಸ್ ನೋಡಿ ಏನಾಗುತ್ತೆ, ಡಿನಾಮಿನೇಟರ್ ಏನಾಗುತ್ತೆ ಆಬ್ವಿಯಸ್ಲಿ ಇಲ್ಲಿರೋ 2, ನಾನು ಇವಾಗ ಇದನ್ನ ಶಿಫ್ಟ್ ಮಾಡಿದ್ರೆ ಒಂದು y ಕ್ಯಾನ್ಸಲ್ ಆಗುತ್ತೆ, ಇಲ್ಲಿರೋ 2 ಶಿಫ್ಟ್ ಮಾಡಿದ್ರೆ 2 ಬರುತ್ತೆ. ಡಿನಾಮಿನೇಟರ್ ಎರಡರದು ಸೇಮ್ ಇದೆ, ವಿಚ್ ಮೀನ್ಸ್ ಇಟ್ ವಿಲ್ ಗೆಟ್ ಕ್ಯಾನ್ಸಲ್ಡ್. ಸೊ ಉಳಿದಿರೋದು ಮಾತ್ರ ಬರಿತೀನಿ, ಮೈನಸ್ y log a ಡಿವೈಡೆಡ್ ಬೈ x log a ಬರುತ್ತೆ. log a ಎರಡು ಕ್ಯಾನ್ಸಲ್ ಮಾಡಿದ್ರೆ ವಿ ಹ್ಯಾವ್ ಮೈನಸ್ y by x, ದಟ್ ಈಸ್ ದ ರಿಕ್ವೈರ್ಡ್ ಆನ್ಸರ್. ಸೊ ಇಲ್ಲಿಗೆ ನಿಮ್ಮ ಪ್ಯಾರಾಮೆಟ್ರಿಕ್ ಡಿಫ್ರೆನ್ಸಿಯೇಷನ್ ಎಕ್ಸರ್ಸೈಸ್ ಕೂಡ ಮುಗಿದಿದೆ. ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಯು ಕ್ಯಾನ್ ರೀಚ್ ಔಟ್ ಟು ಮೀ ಥ್ರೂ ಕಮೆಂಟ್. ಇದೇ ತರ ಪ್ರತಿಯೊಂದು ಕಾನ್ಸೆಪ್ಟ್, ಪ್ರತಿಯೊಂದು ಎಕ್ಸರ್ಸೈಸ್ ಡೀಟೇಲ್ ಎಕ್ಸ್ಪ್ಲನೇಷನ್ ಜೊತೆಗೆ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಏನ್ ಮಾಡ್ತಾ ಇದ್ದೀನಿ. ಸ್ಟೇ ಟ್ಯೂನ್ಡ್ ಅಂಟಿಲ್ ದ ನೆಕ್ಸ್ಟ್ ವಿಡಿಯೋ. ಲೆಟ್ಸ್ ಮೀಟ್ ಆಸ್ ಸೂನ್ ಆಸ್ ಪಾಸಿಬಲ್ ಇನ್ ದ ನೆಕ್ಸ್ಟ್ ವಿಡಿಯೋ.